ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಂಜಿತ್ ಪಾಂಡೆ ಮತ್ತು ಮಾದೇಶ್. ಇವತ್ತು ನಾವು ನಿಮಗೆ ಹೇಳ್ತಾ ಇರೋ ವಿಷಯ ಒಂದು ಥಂಡರ್ ವರ್ಲ್ಡ್. ಏನಪ್ಪ ಈ ಥಂಡರ್ ವರ್ಲ್ಡ್ ಅಂತೀರಾ? ಗೋವಾಗೆ ಬಂದರೆ ಎಲ್ಲರಿಗೂ ನೆನಪಾಗೋದು ಎಣ್ಣೆ ಹಾಗೂ ಬೀಚ್ ಮಾತ್ರ. ಆದರೆ ಫ್ಯಾಮಿಲಿ ಜೊತೆ ಬಂದಾಗ ಹುಡುಗರು ಏನು ಮಾಡ್ತಾರೆ ಎಣ್ಣೆ ಹೊಡೆಯೋಂಗಿಲ್ಲ, ಬೀಚಾಗ ಒಂದು ಸ್ವಲ್ಪ ಹೊತ್ತು ಮಜಾ ತಗೊಂತಾರೆ. ಅದು ಬಿಟ್ಟು ಏನೈತೆ ಗೋವಾದಾಗೆ ಬರೀ ಎಣ್ಣೆ ಹೊಡೆದೆ ಬೀಚ ಮಂಕಂದೆ ಹೋಗೋ ಬದಲು ಹೊಸದೊಂದು ಥಂಡರ್ ವರ್ಲ್ಡ್ ಅಂತ ಓಪನ್ ಆಗಿದೆ. ನಮಗೂ ಗೊತ್ತಿರಲಿಲ್ಲ, ಬರ್ತಾ ಅದ್ರ ಬ್ಯಾನರ್ ನೋಡಿದ್ವಿ, ಹಾಗಾಗಿ ಇಲ್ಲಿ ಬಂದ್ವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ನಿಮಗೂ ಇದ್ರ ಬಗ್ಗೆ ಹೇಳೋಣ ಅಂತ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಹಿಂದ್ಗಡೆ ಬೋರ್ಡ್ ಇದೆ ಥಂಡರ್ ವರ್ಲ್ಡ್ ಅಂತ. ನಾನು ಲೊಕೇಶನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬನ್ನಿ, ಎಣ್ಣೆ ಹೊಡೆಯೋರ್ಗೆ ಮಾತ್ರ ಅಲ್ಲ, ನಮ್ಮಂಥವ್ರಿಗೂ ಇಲ್ಲಿ ಎಂಜಾಯ್ ಮಾಡೋಕ್ಕೆ ತುಂಬ ಇದಾವೆ. ಥಂಡರ್ ವರ್ಲ್ಡ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗಳ ಜೊತೆಗೆ ನೀವು ಆಟ ಆಡ್ಬೋದು, ಆ ವೇವ್ಸ್ನ ಫೀಲ್ ಮಾಡ್ಬೋದು. ಆದರೆ ಕರೆಂಟ್ ಹೊಡೆಯಲ್ಲ. ಯಾವ ಥರ ಅಂದರೆ ಈ ಅವೆಂಜರಲ್ಲೆಲ್ಲ ಬರುತ್ತಲ್ಲ, ಸೊ ನೀವೇನು ಮಾರ್ವೆಲ್ ಅದರಲ್ಲೆಲ್ಲ ನೋಡ್ತಿರಲ್ಲ, ಸೊ ಆ ಥರ ಒಂದು ಕೆಲವೊಂದು ಐಟಮ್ಸು ಇದ್ರ ಒಳಗಡೆ ಇದ್ದಾವೆ. ನೀವು ಆ ಫೀಲ್ನ ಎಂಜಾಯ್ ಮಾಡಿ ನೋಡ್ರಿ. ಒಳಗಡೆ ಗುಹೆ ಥರ ಎಂಟ್ರೆನ್ಸ್ ಕೊಟ್ಟಿದ್ದಾರೆ, ಫುಲ್ ಲಾನ್ ಥರ ಮಾಡಿದ್ದಾರೆ. ಇಲ್ಲೇ ನಿಮಗೆ ಎದುರುಗಡೆ ಕಾಣ್ತಾ ಇದೆಯಲ್ಲ, ಇದೆ ಟಿಕೆಟ್ ಕೌಂಟರು. ಇಲ್ಲಿ ನೀವು ಆರಾಮಾಗಿ ಟಿಕೆಟ್ ತಗೋಬೋದು. 400 ಪರ್ ಪರ್ಸನ್ನು. ಮಕ್ಕಳಿಗೆ 4 ವರ್ಷದೊಳಗಿನವರಿಗೆ ಫ್ರೀ ಇರುತ್ತೆ. ಈಗ ಒಳಗೆ ಹೋಗೋಣ ಬನ್ನಿ, ಹೇಗಿದೆ ಅಂತ ನೋಡೋಣ. ಇಲ್ಲಿ ಟಿಕೆಟ್ ತಗೊಂಡ್ಮೇಲೆ ಕೈಗೆ ರಬ್ಬರ್ ಸ್ಟ್ಯಾಂಪ್ ಥರ ಸೀಲ್ ಹಾಕಿ ಪಬ್ಬಿಗೆ ಬಿಡ್ತಾರಲ್ಲ, ಹಾಗೆ ಒಳಗೆ ಬಿಡ್ತಾರೆ. ಒಳಗಡೆ ಫುಲ್ ಕಲರ್ಫುಲ್ ಆಗಿದೆ, ಫುಲ್ ಮ್ಯೂಸಿಕ್ ಇದೆ. ಮ್ಯೂಸಿಕ್ ಏನಕ್ಕೆ ಬರ್ತಾ ಇಲ್ಲ ಅಂದರೆ, ಈಗ ಯೂಟ್ಯೂಬಲ್ಲಿ ಇದು ಪೇಟೆಂಟ್ ಇಶ್ಯೂ ಆಗಿರೋದ್ರಿಂದ ನಾವು ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀವಿ, ಹಾಗೂ ವಾಯ್ಸ್ ಓವರ್ ಕೊಡ್ತಾಯಿದ್ದೀವಿ. ಸೊ ಎಂಟ್ರೆನ್ಸಲ್ಲೇ ನಿಮಗೆ ಫುಲ್ ಲೈಟು, ಎಲೆಕ್ಟ್ರಿಕ್ ಸ್ಪಾರ್ಕಲ್ಸು ಎಲ್ಲ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇಲ್ಲೆಲ್ಲ ನಮ್ಮ ಫ್ಯಾಮಿಲಿಯವರೆಲ್ಲ ನಿಂತಿದ್ದಾರೆ. ಈ ಬೌಲಲ್ಲಿ, ಗ್ಲಾಸ್ ಬೌಲ್ ಮೇಲೆ ನೀವು ಬರೀ ಟ್ಯೂಬ್ಲೈಟ್ ಇಟ್ಟರೆ ಅದು ಟ್ಯೂಬ್ಲೈಟ್ ಆನ್ ಆಗುತ್ತೆ. ಇದರೊಳಗೆ ಎಲೆಕ್ಟ್ರಾಲ್ಸ್ ಪಾಸ್ ಆಗ್ತಾ ಇರುತ್ತೆ. ನೀವು ಈ ಬಾಲ್ ಮೇಲೆ, ಗ್ಲಾಸ್ ಬಾಲ್ ಮೇಲೆ ಎಲ್ಲಿ ಕೈ ಇಡ್ತೀರೋ ಅಲ್ಲಿ ಎಲೆಕ್ಟ್ರಿಕ್ ಪವರ್ಗಳ ನಿಮಗೆ ಕಾಣಿಸುತ್ತೆ. ಸೊ ಒಂದು ವಿಭಿನ್ನ ರೀತಿಯ ಅನುಭವ, ಈ ಥರ ಎಲ್ಲೂ ನೋಡಿರೋಕ್ಕಿಲ್ಲ. ಹಾಗೂ ಇವರು ಇದನ್ನು ಕ್ಲೇಮ್ ಮಾಡ್ತಾರೆ, ಇಂಡಿಯಾದಲ್ಲಿ ಫಸ್ಟ್ ಸೈನ್ಸ್ ಥೀಮ್ ಪಾರ್ಕ್ ಅಂತ. ಹೇಗೆ ನಾವು ವಂಡರ್ಲಾ, GRS ಫ್ಯಾಂಟಸಿ ಪಾರ್ಕು ಇವೆಲ್ಲ ಫ್ಯಾಂಟಸಿ ಪಾರ್ಕ್ ಅಂತೀವೋ, ಸೊ ಹಾಗೆ ಇಂಡಿಯಾದಲ್ಲೇ ಫಸ್ಟ್ ಸೈನ್ಸ್ ಓರಿಯೆಂಟೆಡ್ ಥೀಮ್ ಪಾರ್ಕ್ ಇದೆ ಅಂತೆ ಥಂಡರ್ ವರ್ಲ್ಡು, ಗೋವಾದಲ್ಲಿದೆ. ಸೊ ಗೋವಾಗೆ ಬಂದಾಗ ಬರೀ ಪಬ್ಬು, ಬೀಚು ಅಷ್ಟೇ ಅಲ್ಲ, ಈ ಎಲೆಕ್ಟ್ರೋ ಸೈನ್ಸ್ ಥೀಮ್ ಪಾರ್ಕಿಗೂ ಒಮ್ಮೆ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಮೆಂಬರ್ಸು ಹಾಗೂ ಹುಡುಗರೆಲ್ಲ. ಇನ್ನೊಬ್ಬ ನಮ್ಮ ಫ್ರೆಂಡು ಸಹ ಇಲ್ಲಿ ಗೋವಾಗೆ ಬಂದಾಗ ಇನ್ನೊಂದು ಸ್ನೋ ಪಾರ್ಕ್ ಅಂತಲೂ ಇದೆ. ಸೊ ಮೈಸೂರು, ಬ್ಯಾಂಗ್ಳೂರು ಅಲ್ಲೆಲ್ಲ ಭಾಳ ಕಡೆ ಇದೆ, ಈ ಗೋವಾದಲ್ಲೂ ಇದೆ. ಸೊ ಮಕ್ಕಳಿಗೆ ಈ ಥರ ಥೀಮ್ ಪಾರ್ಕು, ಸ್ನೋ ಪಾರ್ಕು ಅವನ್ನು ತೋರಿಸಿ. ಗೋವಾಗೆ ಬಂದಾಗ ಬರೀ ಬೀಚು, ಪಬ್ಬು, ಡಿಸ್ಕೋ ಇವಷ್ಟೇ ಅಲ್ಲ, ಎಂಜಾಯ್ ಮಾಡೋಕ್ಕೆ ತುಂಬ ಇದೆ. ಸೊ ಈ ಥರ ಹೊಸ ಹೊಸ ಪಾರ್ಕ್ಗಳು, ಈ ಥರ ಹೊಸ ಹೊಸ ಥೀಮ್ ಇರೋವರಿಗೆ ನಾವು ಎನ್ಕರೇಜ್ ಮಾಡಿದರೆ, ನಾವು ಹೋಗ್ತಾ ಇದ್ದರೆ, ಸುಮ್ಮನೆ ಇವನ್ನೇ ನೋಡೋಕೆ ನಾವು ಫಾರಿನಿಗೆ ಹೋಗೋದ್ರಿ. ಫಾರಿನಾಗೇನು ಬೇರೆ ಇಲ್ಲ, ನಮ್ಮಲ್ಲಿರೋ ಅಷ್ಟು ಕಲ್ಚರು ಇಲ್ಲ, ನಮ್ಮಲ್ಲಿರೋ ಅಷ್ಟು ಹಿಸ್ಟ್ರಿನೂ ಇಲ್ಲ. ಇವೆಲ್ಲ ಬಿಟ್ಟು ನಾವು ಬೇರೆ ದೇಶಕ್ಕೆ ಹೋಗಿ ನೋಡ್ತೀವಿ. ಸೊ ನಾವು ಈ ಥರ ವಿಸಿಟ್ ಮಾಡಿ, ಈ ಥರ ಎಂಜಾಯ್ ಮಾಡ್ತಾಯಿದ್ರೆ, ಈ ಥರ ಪಾರ್ಕ್ ಓನರ್ಗಳು ಅವ್ರಿಗೂ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮನಸ್ಸು ಬರುತ್ತೆ. ನೀವು ಫಾರಿನಲ್ಲಿ ನೋಡೋ ಅಂಥ ಎಲ್ಲ ಎಂಟರ್ಟೈನ್ಮೆಂಟ್ನ ನಾವು ಈಗ ಇಂಡಿಯಾದಲ್ಲೂ ನೋಡ್ಬೋದು. ಬನ್ನಿ ಕಂಪ್ಲೀಟಾಗಿ ನೋಡೋಣ ಈ ಥೀಮ್ ಪಾರ್ಕಲ್ಲಿ ಮತ್ತೇನೇನಿದೆ. ಚೆರಿ ನೋಡ್ರಿ ಹೇಗೆ ಮಾಡ್ತಾ ಇದ್ದಾನೆ, ಚೆರಿ ಎಲ್ಲಿ ಕೈ ಇಡ್ತಾನೋ ಅಲ್ಲಿ ಸ್ಪಾರ್ಕ್ ಬರ್ತಾಯಿದೆ. ಸೊ ಬೌಲ್ ಮೇಲೆ ಕೈ ಇಟ್ಟಿದ ತಕ್ಷಣ, ಗ್ಲಾಸ್ ಬೌಲ್ ಮೇಲೆ ನೀವು ಎಲ್ಲಿ ಕೈ ಇಡ್ತೀರೋ ಅಲ್ಲೇ ಆ ಸ್ಪಾರ್ಕಿನ ಲೈಟ್ ಬರುತ್ತೆ. ಹಾಗೂ ಫುಲ್ಲು ಅಮೇಝಿಂಗ್ ಆಗಿದೆ, ನಿಮಗೆ ಹೊಸ ಎಕ್ಸ್ಪೀರಿಯೆನ್ಸೇ ಅನ್ಬೋದು. ಇಂಡಿಯಾದಲ್ಲಿ ಇವರು ಹೇಳ್ದ ಹಾಗೆ ಇದೇ ಥರ ಪಾರ್ಕ್ ಇನ್ನೊಂದು ನಾನು ನೋಡಿಲ್ಲ, ತುಂಬ ಡಿಫ್ರೆಂಟಾಗಿದೆ. ಇವರು ಟೆಸ್ಲಾ ಮೋಟಿವೇಶನಾಗಿ ತಗೊಂಡಿದ್ದಾರೆ. ನಿಮಗೆ ಒಂದು 2-3 ಕಡೆ ಟೆಸ್ಲಾ ಅವ್ರದ್ದು ಕೋಟ್ ಸಹ ಕಾಣಲು ಸಿಗುತ್ತೆ. ನೋಡ್ರಿ, ನಮ್ಮ ರಂಜಿತ್ ಏನೋ ಮಾಡ್ತಾ ಇದ್ದಾನೆ, ಅದರಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ ಮೂವೀಸಲ್ಲಿ, ಆ ಥರ ಅದನ್ನು ತಿರುಗಿಸಿ ಅದರಲ್ಲಿ ಎಲ್ಲೆಲ್ಲಿ ಕರೆಂಟ್ ಪಾಸ್ ಆಗುತ್ತೋ ಅದನ್ನೆಲ್ಲ ಟೆಸ್ಟ್ ಮಾಡ್ತಾ ಇದ್ದಾನೆ. ಆ ಗ್ಲಾಸ್ ಬೌಲ್ ಮೇಲೆ ಟ್ಯೂಬ್ಲೈಟ್ ಇಟ್ಟು ಸಣ್ಣ ಹುಡುಗರ ಥರ ಅವನು ಆಟ ಆಡ್ತದಾನೆ ಚೆರಿ ಜೊತೆಗೆ. ಅಣ್ಣ ಹೆಂಗೆ ಬೆಂಕಿ 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 ನೋಡ್ರಿ, ಬೆಂಕಿ ಅಂತ ಬೆಂಕಿ ಲೇ, ಬೌಲಿಂದ ಹೊರಗೆ ಕರೆಂಟ್ ಬಂದರೆ ಬೆಂಕಿ ಎಲ್ಲ ಕಡೆಗೂ ಹತ್ತುತ್ತೆ. ಅಣ್ಣ ಮುಟ್ಟು ನೋಡಿದೆ ಅಣ್ಣ, ಅದು ತುದಿಗೆ ಮುಟ್ಟಣ ಅಂತ ಅಂದ್ಕೊಂಡು ಮುಟ್ಟಿದೆ, ಆದರೆ ಕರೆಂಟ್ ಪಾಸ್ ಆಗ್ತಿಲ್ಲ. ಇಲ್ಲ, ಇದು ಎಲ್ಲಿಗೂ ಯಾರಿಗೂ ಕರೆಂಟ್ ಹೊಡೆಯೋ ಥರ ಏನು ಇಲ್ಲ, ಇದು ತುಂಬ ಎದುರೋ ಅಂಥದ್ದು ಏನಿಲ್ಲ. ಗ್ಲಾಸ್ ಒಳಗಡೆನೆ ಎಲೆಕ್ಟ್ರಾಲ್ಸ್ ಪಾಸ್ ಆಗೋದ್ರಿಂದ ಸೊ ಯಾರಿಗೂ ಕರೆಂಟ್ ಶಾಕ್ ಆಗೋಲ್ಲ. ಆದರೆ ಅಲ್ಲಿ ಸ್ಟ್ಯಾಟಿಕ್ ಎನರ್ಜಿ ಇರೋದ್ರಿಂದ ಆ ಎನರ್ಜಿಯಿಂದ ಈ ಟ್ಯೂಬ್ಲೈಟ್ ಆನ್ ಆಗೋದಾಗಲಿ, ಇನ್ನೂ ಒಳಗೆ ವೆರೈಟಿ ಆದ
ಗೇಮ್ಸ್ ಅನ್ಬೇಕೋ ಇಲ್ಲ ಇದಕ್ಕೆ ಥೀಮ್ಸ್ ಅನ್ಬೇಕೋ ಗೊತ್ತಿಲ್ಲ. ವೆರೈಟಿ ಆದ ಆಟಗಳಿದೆ. ಆ ಕಡೆ ಯಾವುದೋ ದೊಡ್ಡ ದೊಡ್ಡ ರೂಮ್ ಐತಲ್ಲ, ಆ ಕಡೆ ಇದು ಎಲೆಕ್ಟ್ರಿಕಲ್ ಡ್ಯಾನ್ಸ್ ಇದೆ ಅಂತೆ. ಆಮೇಲೆ ಎಲೆಕ್ಟ್ರಿಕಲ್ ಹೇರ್ ಸ್ಟ್ಯಾಂಡರ್ ಟೈಪ್ ಏನೋ ಮಾಡಿದ್ದಾರೆ. ಸೊ ಈ ರಾಮನ ಬಾಣ ಟೈಪ್ ಮಾಡಿದ್ದಾರೆ. ಆಮೇಲೆ ಈ ಸೂಪರ್ ಹೀರೋಸ್ ಅದನ್ನು ಸಹ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ, ಡಿಫ್ರೆಂಟಾಗಿದೆ. ನೋಡ್ರಿ, ಈಗ ನಮ್ಮ ಆರವ್ ಮಾಡ್ತಾ ಇದ್ದಾನೆ, ಅವ್ನು ಎಲ್ಲೆಲ್ಲಿ ಕೈ ಇಡ್ತಾನೋ ಅಲ್ಲಿ ಮಾತ್ರ ಆ ಲೈಟ್ ರೇಸ್ಗಳು ಸ್ಪಾರ್ಕ್ಗಳು ಪಾಸ್ ಆಗ್ತಾ ಇದೆ. ಸೊ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಇದು ಸಿಗುತ್ತೆ. ಈಗ ನಾನು ರಂಜಿತ್ ಇಬ್ಬರು ಇದನ್ನು ಮೂವೀಸಲ್ಲಿ, ಇಂಗ್ಲೀಷ್ ಮೂವೀಸಲ್ಲಿ ಮಾಡ್ತಾರಲ್ಲ ಆ ಥರ. ನಾನು ಜಾಕಿ ಚಾನ್ ನೋಡ್ರಿ ಈ ಥರ ಇದಿದೆ. ಈಗ ಇಲ್ಲಿ ಎಲೆಕ್ಟ್ರಿಕ್ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂತೆ. ಸೊ ಇದೊಂದು ಅರ್ಧ ಗಂಟೆ ಶೋ ಇದೆ. ಸೊ ಎಲ್ಲ ಥೀಮ್ ಪಾರ್ಕಲ್ಲಿ ಎಲ್ಲ ಆಟಗಳನ್ನ ಸ್ಟಾಪ್ ಮಾಡಿ ಈಗ ಎಲ್ಲರನ್ನು ಈ ಡ್ಯಾನ್ಸ್ ಶೋಗೆ ಕರೆಸಿದ್ದಾರೆ. ಈ ಡ್ಯಾನ್ಸ್ ಶೋ ಅಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ನೋಡೋಣ ಬನ್ನಿ. ಮ್ಯೂಸಿಕ್ ಇದೆ, ಆ್ಯಕ್ಚುಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಇದೆ. ನಾವೆಲ್ಲ ಈಗ ಮ್ಯೂಸಿಕ್ ಪ್ಲೇ ಮಾಡಿದ ತಕ್ಷಣ ಪೇಟೆಂಟ್ ಇಶ್ಯೂ ಬಂದು ಯೂಟ್ಯೂಬ್ ಅಪ್ಲೋಡ್ ಮಾಡೋಕ್ಕೆ ಕೊಡ್ತಾ ಇಲ್ಲ. ಸೊ ಒಳಗಡೆ ಈಗ ಫುಲ್ ಕತ್ಲಿದೆ. ಒಂದು ಗ್ಲಾಸ್ ರೂಮಲ್ಲಿ ಈಗ ಟೆಸ್ಲಾ ಕಾಯಿಲ್ ಮುಖಾಂತರ ಪವರ್ ಸಪ್ಲೈ ಮಾಡ್ತಾರೆ. ಅವ್ರು ಅದರೊಳಗೆ ಹೇಳಿದ್ದಾರೆ ಲ್ಯಾಕ್ಸ್ ಟುಗೆದರ್ ಆಫ್ ವೋಲ್ಟ್ಸ್ ಇರುತ್ತೆ ಅಂತ. ಮಿಲಿಯನ್ಸ್ ಆಫ್ ವೋಲ್ಟ್ಸ್ ಇಂದ ಈ ಶೋ ನಡೆಯುತ್ತಂತೆ. ಸೊ ಅದರಲ್ಲಿ ಪರ್ಫಾರ್ಮ್ ಮಾಡೋರಿಗೆ ನಾವೊಂದು ಆ್ಯಡ್ಸಪ್ ಕೊಡಬೇಕು. ಯಾಕಂದರೆ ಅಷ್ಟು ಪವರ್ ಮಧ್ಯೆ ಆತ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾನೆ, ಬರೀ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡು. ಅದಕ್ಕೆ ಅಂತಲೇ ಸ್ಪೆಷಲ್ ಕಾಸ್ಟ್ಯೂಮ್ ಮಾಡಿದ್ದಾರೆ. ಆ ಕಾಸ್ಟ್ಯೂಮ್ ಹಾಕ್ಕೊಂಡು ಅವನು ಲ್ಯಾಕ್ಸ್ ಆಫ್ ವೋಲ್ಟ್ಸ್ ಮಧ್ಯೆ, ಮಿಲಿಯನ್ಸ್ ಆಫ್ ವೋಲ್ಟ್ಸ್ ಮಧ್ಯೆ 2 ಟೆಸ್ಲಾ ಕಾಯಿಲ್ ಇದೆ ಒಳಗಡೆ. ಆ ಕಾಯಿಲ್ ಮಧ್ಯೆ ಆತ ಡ್ಯಾನ್ಸ್ ಮಾಡ್ತಾನೆ. ನೋಡ್ರಿ, ಅವು 2 ಕಾಯಿಲ್ ಕಾಣ್ತಾ ಇದೆ. ಈಗ ಏನು ನಿಮ್ಮ ಸ್ಪಾರ್ಕ್ ನೋಡಿದ್ರಲ್ಲ, 2 ಕಾಯಿಲ್ ಇದೆ. ಅದು 2 ಕಾಯಿಲ್ ಮಧ್ಯೆ ಈಗ ಆತ ಡ್ಯಾನ್ಸರ್ ಬಂದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದ್ಸಲ ನೀವು ಫುಲ್ ನೋಡಿ, ನಾವು ಇದನ್ನ ನೋಡಿದ್ಮೇಲೆ ನಿಮ್ಗೆ ಸಿಗ್ತೀವಿ. ಇದಕ್ಕೆ ನಾವು ಬೇರೆ ಯಾವ್ದಾದ್ರು ಮ್ಯೂಸಿಕ್ ಕೊಡೋಕ್ಕಾದ್ರೆ ಪೇಟೆಂಟ್ ಬರದೇ ಇರೋ ಅಂಥದ್ದು ಕೊಡ್ತೀವಿ. ಆದರೆ ಆ ಡ್ಯಾನ್ಸಿಗೂ ಆ ಮ್ಯೂಸಿಕ್ಕಿಗೂ ಮ್ಯಾಚ್ ಆಗಲ್ಲ ಅನ್ಕೊಂತೀವಿ. ಯಾಕಂದರೆ ಇದರೊಳಗೆ ಬಾಲಿವುಡ್ ಮ್ಯೂಸಿಕ್ ಹಾಗೂ ಪುಷ್ಪ ಇಂಗ್ಲೀಷ್ ಮ್ಯೂಸಿಕ್ ಎಲ್ಲ ಕೊಟ್ಟಿದ್ದಾರೆ. ಆದಷ್ಟು ನಾವು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಬಂದ ನೋಡ್ರಿ, ಈಗ ಅವನಲ್ಲಿ ಡ್ಯಾನ್ಸ್ ಶೋ, ಇದು ಎಲೆಕ್ಟ್ರಿಕಲ್ ಡ್ಯಾನ್ಸ್ ಶೋ ಅಂತೆ.
कॉइल शो बोलते हैं। इन दोनों कॉइल में से जो स्पार्क निकलता है वो मिलियंस ऑफ वोल्ट्स का होता है और इतने हाई वोल्टेज के इलेक्ट्रिसिटी बीच में हमारा शो मैन परफॉर्म करता है। तो एक बार उसके लिए जोरदार ताली। जो लोग अभी डायरेक्ट शो में आए हैं वो अपनी एक्टिविटीज एंट्री गेट के सामने प्लाज्मा बोल से स्टार्ट कर सकते हैं। जिन लोगों की एक्टिविटीज इनकम्प्लीट है वो अपनी अपनी एक्टिविटीज कंप्लीट कर सकते हैं। ನೋಡಿದ್ರಲ್ಲ, ಈ ಥರ ಆ್ಯಕ್ಟಿವಿಟೀಸ್ ಅಂತ ಕರೀತಾರೆ ಇದಕ್ಕೆ. ನೋಡ್ರಿ, ಇದು ಸ್ಟ್ಯಾಟಿಕ್ ಎನರ್ಜಿ ಪಾಸ್ ಆದಾಗ ಬಾಡಿಯಲ್ಲಿ ಕೂದಲು ಹೇಗೆ ನಿಗರ್ಕೊಂಡು ನಿಂತ್ಕೊಂತವೆ. ಯಾಕಂದರೆ ಇದು ಬೋರ್ಡ್ ಹಾಕಿದ್ದಾರೆ ಓನ್ಲಿ ಫಾರ್ ಲೇಡೀಸ್ ಅಂತ. ಯಾಕಂದರೆ ಉದ್ದ ಕೂದಲಿದ್ರೆ ಮಾತ್ರ ಆ ಥರ ಕಾಣುತ್ತೆ. ಇದು ನೋಡ್ರಿ ಥಾರ್, ನಮ್ಮ ರಂಜಿತ್ ಈಗ ಥಾರ್ ಹ್ಯಾಮರ್ನ ತಗೊಂಡು ಟಡಾ ಇನ್ನೊಂದ್ಸಲ ಟಂಟಡ ಶಾಕ್ ಹೊಡಿತಾನಿಗೆ. ಶಾಕ್ ಇಲ್ಲ, ಅದನ್ನೇ ಕೇಳ್ತಾ ಅದ ನನಗೆ. ಟಂಟ ಇನ್ನೊಂದ್ಸಲ ಟಂಟ ಹೊಡಿತು, ಈಗ ಶಾಕ್ ಹೊಡಿತು, ಪಕ್ಕ ಹೊಡಿತು. ಲೇ ಕಾಮಿಡಿ ಮಾಡ್ಕೊಂತ ಲೇ ನಾಟಕ ಮಾಡ್ತೆ. ಸೆಕೆಂಡ್ ಹಂಗೆ ಜುಮ್ ಅಂತ ನೋಡಂಗೆ. ಲೇ ಇಲ್ಲ, ಮಿಲಿಯನ್ಸ್ ಆಫ್ ವೋಲ್ಟ್ಸ್ ಅಂತಾರೆ. ನನ್ನ ಮಗನ ಕಾಗೆ ಕರೆಂಟ್ ಹೊಡೆದು ಕಾಗೆ ಆಗ್ಬಿಡ್ತಿದ್ದೆ. ಎಲ್ಲರೂ ನಿಜವಾಗ್ಲೂ ಹೊಡೆದ. ನನಗೇನು ಗೊತ್ತು, ಅವರು ಕರೆಂಟ್ ಹೊಡೆಯಲ್ಲ ಅಂತ ತಾನೆ ನೀನು ಅದೇ ಅಂದೆ ತಾನೆ. ಮತ್ತೆ ಯಾಕೆ ಹೊಡಿತು ನನಗೆ ಕರೆಂಟು? ಇವನಿಗೆ ಕರೆಂಟ್ ಹೊಡೆದ್ಮೇಲೆ ನಾವು ಅಲ್ಲಿ ಕೇಳಿದ್ವಿ ಇದು ಶಾಕ್ ಹೊಡಿಯುತ್ತಾ ಅಂತ. ಇದು ಲೈಟಾಗೆ ಜುಮ್ ಅಂತ ಹೊಡಿಯುತ್ತೆ, ಈಗ ಹೇಗೆ ಸೊಳ್ಳೆ ಬ್ಯಾಟಿಗೆ ಹೊಡಿಯುತ್ತಲ್ಲ ಆ ಥರ. ಆದರೆ ಅಲ್ಲೇನು ನಾವು ಡ್ಯಾನ್ಸ್ ಮಾಡ್ಬೇಕಾದ್ರೆ ನೋಡಿದ್ವಲ್ಲ, ಅಲ್ಲಿ ಮಿಲಿಯನ್ಸ್ ಆಫ್ ವೋಲ್ಟ್ಸ್ ಇರೋದ್ರಿಂದ ಅಲ್ಲಿ ಹೈ ವೋಲ್ಟೇಜ್ ಇರುತ್ತೆ. ಮಾದೇಶಣ್ಣ ಇವಾಗ ರಾಮನ್ ಬಾಣ ಬಿಡ್ತಿದ್ದಾರೆ. ಯಾರಿಗೆ? ಪಾಕಿಸ್ತಾನ್ಗೆ. ಸೀದಾ ಪಾಕಿಸ್ತಾನಿಗೆ ಹೋಗಿ ಬೀಳ್ಬೇಕದು. ನಮ್ಮ ಚೆರಿ ಹಿಡ್ಕೊಂಡ ನೋಡ್ರಿ. ಎಲ್ಲಿಗೆ ಬಿಡ್ತೀಯ ಸರಿ ನೀನು ಬಾಣನ? ನೀನು ಪಾಕಿಸ್ತಾನಿ ಬಿಡ್ತೀಯ? ಮತ್ತೆ ಏನು ಮಾಡ್ತೀಯ ಪಾಕಿಸ್ತಾನಿ ಬಿಟ್ಟು? ಸೋಲಿಸ್ತೀನಿ. ಸೋಲಿಸ್ತೀಯ? ಈಗ ಮೋದಿ ತಾತ ಬಿಟ್ಟಾರಲ್ಲ, ಮೋದಿ ತಾತ ಬಿಟ್ರೆ ಏನದು ಕಮ್ಮಿನಾ? ನಿಮ್ಮದು ಜಾಸ್ತಿನಾ ಹಂಗಾರೆ? ನಿಮ್ಮದು ಬ್ರಹ್ಮೋಸ. ನೋಡ್ರಿ ರಂಜಿತ್ ಕ್ಯಾಪ್ಟನ್ ಅಮೇರಿಕಾ ಆಗಿದ್ದಾನೆ. ಸೊ ತುಂಬ ಆ್ಯಕ್ಟಿವಿಟೀಸ್ ಇದೆ ಇದ್ರೊಳಗೆ. ನೀವು ಎಲ್ಲ ಶಿಲ್ಪಕ್ಕ ನೋಡ್ರಿ, ಏ ಪಾಪ ಅದು ಎಲೆಕ್ಟ್ರಿಕ್ ಪವರ್ ನಿಮಗೆ ಅದು ಫೀಲ್ ಆಗಲ್ಲ. ಆದರೆ ಆ ಮೆಟಲಿಗೆ ಟಚ್ ಆದಾಗ ಒಂದು ಡಿಫ್ರೆಂಟ್ ಅದು ಸ್ಮೆಲ್ ಬರುತ್ತೆ, ಬರ್ನ್ ಆಗಿರೋದು. ಒಂಥರ ನೀಚ್ ವಾಸನೆ ಬರ್ತೈತಿ. ಮೀನು ತಿನ್ನೋರಿಗೆ ಗೊತ್ತಾಗ್ತೈತೆ ನೀಚ್ ವಾಸನೆ ಅಂದರೆ ಅರ್ಥ ಆಗುತ್ತೆ ಅನ್ಕೊಂತೀನಿ. ಆ ಥರ ಒಂಥರ ಸ್ಮೆಲ್ಲು. ನನಗೆ ಕೈ ವಾಶ್ ಮಾಡಿದ್ರೂ ಹೋಗ್ಲಿಲ್ಲ ಲಾಸ್ಟಿಗೆ. ಅದೊಂಥರ ಡಿಫ್ರೆಂಟಾಗೆ ಸ್ಮೆಲ್ ಬರುತ್ತೆ. ಅದು ಇರಿಟೇಟ್ ಆಗುತ್ತೆ. ಕರೆಂಟ್ ಪಾಸ್ ಆಗಿರುತ್ತಲ್ಲ, ಮೆಟಲ್ ಜೊತೆ ಸ್ಪಾರ್ಕ್ ಆದಾಗ ಅದೇನೋ ಬೇರೆ ಥರ ಡಿಫ್ರೆಂಟಾಗಿ ಸ್ಮೆಲ್ ಬರುತ್ತೆ ಅದು. ಈ ಥರ ನೋಡ್ರಿ ಆ್ಯಕ್ಟಿವಿಟೀಸ್ ಹೇಗಿದೆ ಅಂದರೆ ಕರೆಂಟ್ ಒಬ್ರ ಕೈಯಿಂದ ಒಬ್ರಿಗೆ ಪಾಸ್ ಮಾಡ್ಕೋಬೋದು. ಸೊ ಈ ಥರ ತುಂಬ ಬ್ರಹ್ಮಾಸ್ತ್ರ ಮೂವಿ ನಂಗೆ ನೋಡ್ರಿ ಇಲ್ಲ, ಹೀರೋ ಹೀರೋಯಿನ್ ನೋಡ್ರಿ. ಸೊ ಆಗಲೇ ನೋಡಿದ್ವಲ್ಲ, ಮಿಲಿಯನ್ಸ್ ಆಫ್ ವೋಲ್ಟ್ ಮಧ್ಯೆ ಇನ್ನೊಂದು ಗ್ಲಾಸ್ ಇದಾಕಿ ಸೈಡಿಗೆ ಮೆಟಲಿಂದು ಡೋರ್ ಹಾಕಿರ್ತಾರೆ. ಸೊ ಇದಕ್ಕೆ ಸ್ಪಾರ್ಕ್ ಬರುತ್ತೆ. ನೋಡ್ರಿ ಹೆಂಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಸ್ಕೂಲಲ್ಲಿ ಲಾಸ್ಟಲ್ಲಿ 10th ಮಾಡಿದ್ದು. ನಮ್ಮ ವಿಡಿಯೋ ಮಾಡಂದ್ರೆ ಉಲ್ಟಾ ಪಲ್ಟಾ ಮಾಡ್ಬಿಟ್ಟವನೆ. ನಮ್ಮ ಜೂನಿಯರ್ ಕ್ಯಾಮ್ರಾಮನ್ಗಳು ಮಾಡಿರೋ ಅಂಥ ವಿಡಿಯೋ ಇದು. ಸ್ಟಾಪ್ ಮಾಡಿಬಿಡ್ತೀನಿ. 1 2 ಸ್ಟಾಪ್. ಹೋಯ್ತು ನೋಡ್ರಿ. ಫ್ಯಾಮಿಲಿ ಡ್ಯಾನ್ಸ್ ಮಾಡ್ತವ್ರೆ, ನಾನು ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲೂ ಸಹ ಮೆಟಲಿಗೆ ಸ್ಪಾರ್ಕ್ ಆದಾಗ ಸ್ಮೆಲ್ ಬರುತ್ತೆ. ಇದು ನೀವು ಸೆನ್ಸ್ ಮಾಡ್ಬೋದು. ಅವಾಗಲೇ ಏನದೊಂದು ಕಾಸ್ಟ್ಯೂಮ್ಗೆ ಕೊಟ್ಟಿದ್ರಲ್ಲ ಅರ್ಥಿಂಗು, ಇವಾಗ ಆ ಬಾಕ್ಸಿಗೆ ಕೊಟ್ಟಿದ್ದಾರೆ ಅರ್ಥಿಂಗ್ನ. ಹಂಗಾಗಿ ನೋಡಿದ್ರಲ್ಲ. ಸೊ ಥಂಡರ್ ವರ್ಲ್ಡ್ ಗೋವಾದಲ್ಲಿ ಆಲ್ಮೋಸ್ಟ್ ನಾವು 2 hours ಸ್ಪೆಂಡ್ ಮಾಡಿದ್ದೀವಿ. 2 hours ಮೇಲೆ ಸ್ಪೆಂಡ್ ಮಾಡಿದ್ದೀವಿ. ಒಳಗಡೆ ಎಲೆಕ್ಟ್ರಿಕ್ ಮ್ಯಾನ್ ಡ್ಯಾನ್ಸ್ ಹಾಗೂ ಕೂದಲು ಏರ್ ಬೌನ್ಸಿಂಗ್ ಚೆನ್ನಾಗಿದೆ, ಇನೋವೇಟಿವ್ ಆಗಿದೆ. ಈ ತರ ಕಾನ್ಸೆಪ್ಟ್ಗಳನ್ನ ನೋಡಕ್ಕೆ ಫಾರಿನ್ ಕಂಟ್ರೀಸಿಗೆ ಹೋಗ್ತೀವಿ. ನಮ್ಮ ಕಂಟ್ರಿಲಿ ಕೇವಲ 400 ರೂಪಾಯಿ ಎಂಟ್ರಿ ಫೀ. 3 ವರ್ಷದ ಮಕ್ಕಳಿಗೆ ಫ್ರೀ ಇದೆ. 4 ವರ್ಷ ಅಂದ್ರೆ ಎಕ್ಸಾಮ್ಸ್ ಅನ್ನು ಕೊಡ್ತಾರೆ. ಸೊ ಇಷ್ಟೆಲ್ಲ ಇದ್ರು ನಾವು ಗೋವಾ ಬಂದ್ರೆ ಈ ತರ ಜಾಗಗಳನ್ನ ವಿಸಿಟ್ ಮಾಡಲ್ಲ. ಇಂಥವನ್ನ ನೋಡಕ್ಕೆ ಫಾರಿನ್ಗೆ ಹೋಗ್ತೀವಿ. ನಮ್ಮ ದೇಶದಲ್ಲಿರೋ ಇಂಥ ಹೊಸ ಕಾನ್ಸೆಪ್ಟ್ಗಳಿಗೆ ನೀವು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಹೊಸ ಈ ತರ ಕಾನ್ಸೆಪ್ಟ್ಗಳು ಬರ್ತವೆ, ಪಾರ್ಕ್ಗಳು ಬರ್ತವೆ. ಸೊ ಫಾರಿನಿಗೆ ಹೋಗಿ ನೋಡೋದನ್ನೇ ನೀವು ನಮ್ಮ ದೇಶದಲ್ಲೇ ಸಿಗ್ತವೆ. ಫಾರಿನ್ ನಲ್ಲಿ ಏನೂ ಇಲ್ಲ, ನಮ್ಮ ದೇಶದಲ್ಲಿ ಇತಿಹಾಸ ಇದೆ, ಎಲ್ಲ ಇದೆ. ಅದ್ರ ಜೊತೆಗೆ ಈ ತರ ಆಕ್ಟಿವಿಟೀಸು ಬಂದ್ರೆ ಸೋನೆಪೆ ಸುವಾಗ. ಸೊ ಒಂದ್ಸರಿ ವಿಸಿಟ್ ಕೊಡಿ.